ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಲಿವುಡ್ ಆಕ್ಟರ್ ಅಕ್ಷಯ್ ಕುಮಾರ್ ಅವರು ಅವರ ಫಿಟ್ನೆಸ್ನ 60 ವರ್ಷ ಆದ್ರೂ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಅವರ ಲಂಚ್ ಬಾಕ್ಸ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅವರೊಂದು ಇಂಟರ್ವ್ಯೂ ಅಲ್ಲಿ ಅವ್ರ ಲಂಚ್ ಬಾಕ್ಸ್ನ ಓಪನ್ ಮಾಡಿ ಕೂಡ ತೋರಿಸಿದ್ರು, ಬೀಟ್ರೋಟ್ ಟಿಕ್ಕಿ ಅಂತ ಹೇಳಿ. ಇದೊಂದು ಹೆಲ್ತಿ ರೆಸಿಪಿ, ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ಬೋದು. ಮೊದಲಿಗೆ ನಾನಿಲ್ಲಿ ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡಿ ತಣ್ಣಗೆ ಹಾಕಿಬಿಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಬೀಟ್ರೋಟ್ನ, ಮೀಡಿಯಮ್ ಸೈಜ್ ಬೀಟ್ರೋಟ್ನ ತುರ್ಕೊಳ್ತಾ ಇದ್ದೀನಿ. ನೀವು ಹಸಿದಾಗಿ ಆದರೂ ತುರ್ಕೋಬೋದು ಅಥವಾ ನೀವು ಬೇಯಿಸಿ ಕೂಡ ತುರ್ಕೋಬೋದು. ನಾನಿಲ್ಲಿ ಹಸಿದಾಗಿ ತುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಬೇಯಿಸಿದ ಆಲೂಗಡ್ಡೆನ ತೊಗೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಬದಲು ಪನ್ನೀರ್ನು ಕೂಡ ಸೇರಿಸ್ಬೋದು. ಆಲೂಗಡ್ಡೆ ಯಾಕೆ ಅಂದರೆ ಬೈಂಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣಕ್ಕೆ ನಾನು ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗಾಂಧಾರಿ, ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಬಳಸ್ಬೋದು. ನಾನು ಉಪ್ಪು ಮತ್ತು ಕರಿ ಎಳ್ಳನ್ನ ಹಾಕಿಬಿಟ್ಟು ನಾವಿಲ್ಲಿ ಶೇಂಗಾ ಬೀಜನ ಏನು ಹುರ್ಕೊಂಡಿರ್ತೀವಲ್ವ, ಡ್ರೈ ರೋಸ್ಟ್ ಮಾಡಿರ್ತೀವಿ, ಅದನ್ನು ಸಿಪ್ಪೆ ತೆಗೆದು ಅದನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಯಾವುದೇ ಹಿಟ್ಟನ್ನ ಬಳಸೋ ಅವಶ್ಯಕತೆ ಇಲ್ಲ. ಆಲೂಗಡ್ಡೆ ಹಾಕಿದ್ರಿಂದ ಬೈಂಡಿಂಗ್ ಅಂದರೆ ಅದೇ ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ ಒಂದು ಕಾರಣಕ್ಕೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂದರೆ ತಾಳಿಪೆಟ್ಟಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಅದಾದಮೇಲೆ ಎಲ್ಲದನ್ನೂ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿ ನಾವು ಇದನ್ನು ಟಿಕ್ಕಿ ಶೇಪ್ನಾಗ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ನಾವು ಬೆಳಗ್ಗೆ ಮಾಡಿ ಸ್ಕೂಲ್ ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಆಫೀಸ್ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಮಧ್ಯಾಹ್ನಕ್ಕೆ ರುಚಿಯಾಗಿ ಕೂಡ ಇರುತ್ತೆ. ಇಲ್ಲ ಸಂಜೆ ಫ್ರೆಶ್ ಆಗಿ ಸ್ನ್ಯಾಕ್ಸ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ತಿನ್ಬೋದು. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಟಿಕ್ಕೀಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ನಾವು ಮಾಡ್ಕೊಂಡಿರೋ ಟಿಕ್ಕೀಸ್ನ ಇಡಬೇಕಾಗತ್ತೆ. ಎಲ್ಲದನ್ನೂ ಒಟ್ಟಿಗೆ ಆದರೂ ನೀವು ಬೇಯಿಸ್ಕೋಬೋದು ಅಥವಾ ಒಂದೊಂದಾಗಿ ಕೂಡ ಬೇಯಿಸ್ಕೋಬೋದು. ನಾವು ಹಂಚಲ್ಲಿ ನಾನು ಇಡ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ. ಬೀಟ್ರೋಟ್ ನಿಮಗೆಲ್ಲ ಗೊತ್ತೇ ಇದೆ, ಅದು ನಮ್ಮ ಸ್ಕಿನ್ ಅಥವಾ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು, ಆರೋಗ್ಯಕರವಾದ ಒಂದು ತರಕಾರಿ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನಾವು ಹಾಕಿರೋ ಶೇಂಗಾ ಬೀಜ ಏನಿದೆ ಅದು ಪ್ರೋಟೀನ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸಿ ನಾವು ಇನ್ನೊಂದು ಕಡೆನೂ ತಿರುಗಿಸಾಕಿ ಬೇಕಾದರೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪನೂ ಬೇಯಿಸ್ಕೋಬೋದು. ನಾನಿಲ್ಲಿ ಸಾಕು ಅನಿಸ್ತು, ಸೊ 1 ಸ್ಪೂನ್ ತುಪ್ಪದಲ್ಲೇ ಬೇಯಿಸಿದೆ. ಲೋ ಫ್ಲೇಮಲ್ಲೇ 2-3 ನಿಮಿಷ ನೀವು ಎರಡೂ ಕಡೆ ತಿರುಗಿಸ್ತಾ ಬೇಯಿಸಿದ್ರೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಬೀಟ್ರೋಟ್ ಟಿಕ್ಕೀಸ್ ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಮೇಲ್ಗಡೆ ಈರುಳ್ಳಿ ಹಾಕಿ ಒಂದು ಗ್ರೀನ್ ಚಟ್ನಿ ಅಥವಾ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಬೇಕಿದ್ರೆ ನೀವು ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು. ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ತಾ ಇರೋರು ಅಥವಾ ಡಯಟ್ ಮಾಡ್ತಾ ಇರೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬ ರುಚಿಯಾಗಿದೆ. ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ನಮಗೆ ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ. ಆ್ಯಂಡ್ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.